ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಎಂಬ ಪುಟ್ಟ ಗ್ರಾಮದಲ್ಲಿ ಹುಟ್ಟಿ ನಂತರ ಶಿಕಾರಿಪುರವನ್ನೇ ರಾಜಕೀಯ ಕರ್ಮಭೂಮಿಯಾಗಿ ಮಾಡಿಕೊಂಡು ಇಡೀ ರಾಜ್ಯವೇ ಮೆಚ್ಚುವ ನಾಯಕನಾಗುವುದು ಸುಲಭದ ಮಾತಲ್ಲ. ಇಷ್ಟಕ್ಕೂ ಯಡಿಯೂರಪ್ಪ ಯಾವ ಕ್ರಿಕೆಟ್ ಟೀಮ್ ಬೆಂಬಲಿಸ್ತಾರೆ, ಅವರ ಇಷ್ಟದ ಊಟ ಏನು ಅಂತ ಮೊಮ್ಮಕ್ಕಳು ಮಗಳು ಎಲ್ಲ ಹೇಳಿದ್ದಾರೆ. ಬನ್ನಿ, ಜೀವನಯಾನ ಯಡಿಯೂರಪ್ಪ ಇವತ್ತಿನ ಸೀರೀಸ್. ಕಟ್ಟ ಫ್ಯಾನ್ ಯಡಿಯೂರಪ್ಪ. ರಾಜ್ಕುಮಾರ್ ಅಂದ್ರೆ ಬಿಎಸ್ವೈಗೆ ಪಂಚಪ್ರಾಣ. ಕೊಟ್ಟ ಕುದುರೆ ಏರದವನು ವೀರನೂ ಅಲ್ಲ, ಶೂರನೂ ಅಲ್ಲ ಅಂತ ಯಡಿಯೂರಪ್ಪನವರು ಸಾಕಷ್ಟು ವೇದಿಕೆಗಳಲ್ಲಿ ಹೇಳಿದ್ದಾರೆ. ರೈತರ ಪರ ಹೋರಾಟ ಮಾಡುತ್ತಲೇ ರಾಜಕೀಯ ಎಂಬ ಕಲ್ಲು ಮುಳ್ಳಿನ ಹಾದಿ ತುಳಿಯುತ್ತಲೇ ಬಿಎಸ್ವೈ ಮೇಲೆದ್ದು ಬಂದ್ರು. ಸರ್ಕಾರಿ ಉದ್ಯೋಗವನ್ನೇ ಬಿಟ್ಟಿದ್ದ ಬಿಎಸ್ವೈ. ಯಡಿಯೂರಪ್ಪ 1965ರಲ್ಲಿ ಸರ್ಕಾರಿ ಉದ್ಯೋಗಕ್ಕೆ ಸೇರಿಕೊಂಡ್ರು. ಆದ್ರೆ ಆ ಉದ್ಯೋಗ ತ್ಯಜಿಸಿ ಶಿಕಾರಿಪುರದ ವೀರಭದ್ರ ಶಾಸ್ತ್ರಿ ಶಂಕರ್ ರೈಸ್ ಮಿಲ್ನ ಗುಮಾಸ್ತರಾಗಿ ಸೇರಿದ್ರು. ಇದೇ ಅವರ ವೈವಾಹಿಕ ಜೀವನ ಪ್ರಾರಂಭಕ್ಕೆ ಸೇತುವೆಯಾಯಿತು. 1967ರಲ್ಲಿ ರೈಸ್ ಮಿಲ್ ಮಾಲೀಕರ ಮಗಳು ಮೈತ್ರಾದೇವಿಯವರನ್ನ ವಿವಾಹವಾದ್ರು. ಅಪ್ಪಾಜಿ ಅವರು ಮೊದಲಿಗೆ ಶಿಕಾರಿಪುರದ ಮುನ್ಸಿಪಲ್ ಪ್ರೆಸಿಡೆಂಟ್ ಆದರು. ಆ ಸಂದರ್ಭ ಅವರು ಎಲೆಕ್ಷನ್ ಫೇಸ್ ಮಾಡಿದ್ದಿರ್ಬೋದು. ಅದೇ ಸಮಯದಲ್ಲಿ ಅಮ್ಮ ಕೂಡ ಮುನ್ಸಿಪಲ್ ಕೌನ್ಸಿಲರ್ ಆಗಿ ಚುನಾಯಿತರಾಗಿದ್ದರು. ಅಪ್ಪಾಜಿಯವ್ರ ಪ್ರೆಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಪ್ರೆಸಿಡೆಂಟ್ ಆಗಿ ಅವ್ರು ಕೆಲಸ ಮಾಡಿದ ರೀತಿ ಇರ್ಬೋದು. ಆನಂತರ ಅವರು ಶಿವಮೊಗ್ಗ ಜಿಲ್ಲಾಧ್ಯಕ್ಷರಾದಂಥದ್ದು, ರಾಜ್ಯದ ಅಧ್ಯಕ್ಷ ಆದಂಥದ್ದು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಅವರು ಕೆಲಸ ಮಾಡಿದಂಥದ್ದು ಎಲ್ಲವನ್ನು ಹತ್ತಿರದಿಂದ ನೋಡುವಂಥ ಸೌಭಾಗ್ಯ ನನಗೆ ಯಾವಾಗಲೂ ಸಿಕ್ಕಿದೆ. ಅದಲ್ಲದೆ ಮೊದಲೆಲ್ಲ ಅಮ್ಮ ಅಪ್ಪಾಜಿ ಇಬ್ಬರು ಫಿಲಮ್ಗಳಿಗೆ ಹೋಗ್ತಾ ಇದ್ರು. ಇಷ್ಟ ಅವ್ರಿಗೆ, ಒಳ್ಳೆ ಫಿಲಮ್ ಇರಬೇಕಾದ್ರೆ. ಅವ್ರಿಗೆ ಈ ತುಂಬ ಫೈಟಿಂಗ್ ಇರುವಂಥದ್ದು ಇದರದ್ದು ಅದೆಲ್ಲ ಅವ್ರಿಗೆ ಇಷ್ಟ ಆಗಲ್ಲ. ಬೆಳ್ಳಿ ಮೋಡ ಫಿಲಮ್ಗೆ ಹೋಗಿದ್ವಿ ನಾನು ಅಮ್ಮ ಅಪ್ಪಾಜಿ, ಅದು ನೆನಪಿದೆ ನನಗೆ. ಅದು ತುಂಬ ಇಷ್ಟ ಆಗಿತ್ತು ಅವ್ರಿಗೆ. ನಮ್ಮ ಯಡಿಯೂರಪ್ಪನವರಿಗೆ ಬೆಣ್ಣೆ ಹಾಕಿದ ಮಸಾಲೆ ರೊಟ್ಟಿ ಅಂದ್ರೆ ಪಂಚಪ್ರಾಣ. ಎಲ್ಲವೂ ಕ್ಲೀನ್ ಆಗಿರ್ಬೇಕು ಅನ್ನೋದು ಅವರ ರೂಢಿ. ಫುಡ್ ಅಂದರೆ ಅಪ್ಪಾಜಿ ಅವ್ರಿಗೆ ಕೆಲವು ಐಟಮ್ಸ್ ಇಷ್ಟ. ಸ್ವಲ್ಪ ದೋಸೆ, ಇಡ್ಲಿ ಈ ಥರದ ವಿಷಯಗಳು ಅವ್ರಿಗೆ ತುಂಬ ಇಷ್ಟ. ಅವ್ರಿಗೆ ಏನಿಷ್ಟ ಅದನ್ನು ಹಿತವಾಗಿ ತಗೊಳ್ಳುವಂಥ ಸ್ವಭಾವ ಇದೆ ಅಷ್ಟೇ ಅವ್ರದ್ದು. ಅದಕ್ಕೆ ಜೊತೆಲಿ ಅವರಲ್ಲಿರೋ ಈ ವಿಲ್ ಪವರ್ ಇದೆಯಲ್ಲ, ಅದು ಕೂಡ ಅವರು ಈ ರೀತಿಯಾದ ರೂಟೀನ್ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡಿದೆ ಅನಿಸುತ್ತೆ. ಯಾವಾಗಲೂ ಕೆಲಸದಲ್ಲೇ ಬೇಜಾರಾಯಿತು ಅನ್ನೋದು ಅವ್ರ ಮನಸ್ಸಿಗೆ ತಗೊಳ್ಳೋದೇ ಇಲ್ಲ ಅವರು. ಅದೇ ಅವರು ಎನರ್ಜಿಯಾಗಿ ಪರಿಣಾಮ ಆಗುತ್ತೆ. ಇನ್ನು ಅವ್ರು ಫ್ರೀ ಆಗಿದ್ದರೆ ಅವ್ರಿಗೆ ಸ್ವಲ್ಪ ಮುಜುಗರ ಆಗ್ಬೋದು ಹೊರತು ಕೆಲಸದಲ್ಲಿ ತೊಡಕೊಂಡಾಗ ಹೆಚ್ಚಿನ ಆಸಕ್ತಿ ಅವ್ರಿಗೆ. ಏನೂ ಇಲ್ಲ ಅಂದರೆ ಈಗ ಕ್ರಿಕೆಟ್ ಮ್ಯಾಚ್ ಆದರೂ ನೋಡ್ತಾ ಕೂರ್ತಾರೆ ಹೊರತು ಸುಮ್ಮನೆ ಕೂರಲ್ಲ ಅವರು. UK ಹೋದ ವರ್ಷ ಓದ್ತಿದ್ದೆ. ತುಂಬ ದಿನ ಆದಮೇಲೆ ತಾತ ನನಗೆ ವಿಸಿಟ್ ಮಾಡಕ್ಕೆ ಬಂದಿದ್ರು. ಒಂದು ಸುಮ್ಮನೆ ಟ್ರಿಪ್ಗೋಸ್ಕರ ಬಂದಿದ್ರು. ಸೊ ನಾನು ಎಷ್ಟೊಂದು ದಿನ ಆದ್ಮೇಲೆ ಬಂದಿದ್ದಾರಲ್ಲ ತಾತ ಅಂತ ಹೇಳಿ ಯಾವುದಾದ್ರು ರೆಸ್ಟೋರೆಂಟ್ಗಳಿಗೆ ಹೋಗಬೇಕು ಮತ್ತು ಏನೇನು ಮಾಡಬೇಕು ಅಂತೆಲ್ಲ ಲಿಸ್ಟ್ ಮಾಡಿಕೊಂಡು ಅದಕ್ಕೆಲ್ಲ ಬುಕ್ಕಿಂಗ್ ಕೂಡ ಮಾಡಿಟ್ಟಿದ್ದೆ. ಆದರೆ ಅವ್ರು ಬಂದಮೇಲೆ ಫಸ್ಟ್ ಏನು ಹೇಳಿದ್ದು ಅಂದರೆ, ಬಾರೆ ಒಂದು ಒಳ್ಳೆ ಕಡೆ MTR ಅಥವಾ ಸಾಗರ್ ಕರ್ಕೊಂಡೋಗಿ ನಂಗೆ ಒಂದು ದೋಸೆ ಕೊಡಿಸು ಅಂತ ಹೇಳಿದ್ರು. ಸೊ ದೋಸೆ ಅಂದರೆ ಅವ್ರಿಗೆ ಅಷ್ಟೊಂದು ಇಷ್ಟ. ಇಲ್ಲೂ ಅಷ್ಟೇ, ಯಾವಾಗಲೂ ಜನಾರ್ದನ್ ಹೋಟೆಲ್ಗೆ ಹೋಗಿ ದೋಸೆ ತಿಂತಾ ಇರ್ತಾರೆ. ಅಮ್ಮಂಗೆ ಒಂದೊಂದ್ಸಲ ಸಂಜೆ ಟೆನ್ಷನ್ ಆಗ್ತಿರುತ್ತೆ, ಅಯ್ಯೋ ತಾತ ಮನೇಲಿ ತಿಂಡಿ ಮಾಡಿದ್ರು ಹೋಗ್ಬಿಟ್ಟಿದಾರಲ್ಲ ಹೋಟೆಲ್ ತಿಂಡಿ ತಿನ್ನಕ್ಕೆ ಅಂತ. ಸೊ ಅದು ಒಂದು ತಾತಂಗೆ ದೋಸೆ ಅಂದರೆ ತುಂಬ ಇಷ್ಟ. ಅವ್ರಿಗೆ ಸ್ಪೋರ್ಟ್ಸ್ ಅಂದರೆ ತುಂಬಾನೇ ಇಷ್ಟ. ಅದರಲ್ಲೂ ಕ್ರಿಕೆಟ್ ಅಂದರೆ ಬಹಳ ಇಷ್ಟ. ಅವ್ರು ಯಾವುದೇ ಕಾರ್ಯಕ್ರಮ ಇದ್ರೂ, ಎಲ್ಲೇ ಪ್ರವಾಸ ಮಾಡ್ತಿದ್ರು, RCB ಮ್ಯಾಚ್ ಆಗಲಿ ಅಥವಾ ಇಂಡಿಯಾ ಮ್ಯಾಚ್ ಆಗಲಿ, ಅದ್ರ ಸ್ಕೋರ್ ಕೇಳ್ತಾನೆ ಇರ್ತಾರೆ. ಅವ್ರೊಬ್ಬರೇ ಇದ್ದಾಗ ನಮ್ಮನ್ನೆಲ್ಲ ಕಾಲ್ ಮಾಡಿ ಮ್ಯಾಚ್ ನೋಡೋಣ ಅಂತ ಕರೀತಾರೆ. ಸೊ ಆ ಥರ ಅವ್ರಿಗೆ ಸ್ಪೋರ್ಟ್ಸ್ ಅಂದರೆ ತುಂಬಾನೇ ಇಂಟ್ರೆಸ್ಟು. ನಾನು ಚಿಕ್ಕವನಿಂದ ಬಾಸ್ಕೆಟ್ಬಾಲ್ ಆಡ್ತಾ ಬಂದಿದ್ದೀನಿ. ಸೊ ಅವ್ರು ವಿಸಿಟ್ ಮಾಡಿದಾಗೆಲ್ಲ ಬಾಸ್ಕೆಟ್ಬಾಲಲ್ಲಿ ಏನೇನು ಆಗ್ತಾ ಇರುತ್ತೆ ಅಂತ ಕೇಳ್ತಾ ಇರ್ತಾರೆ. ಯಡಿಯೂರಪ್ಪ ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದ್ರೂ ಬೂಕನಕೆರೆ ನೆಂಟಸ್ತನ ಹೋಗಬಾರ್ದು ಅಂತ ಮಗಳನ್ನ ಬೂಕನಕೆರೆ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿಕೊಟ್ರು. ಚಿಕ್ಕವರಿದ್ದಾಗ ನಮ್ಮ ಹೆಸರುಗಳೆಲ್ಲ ಅವ್ರಿಗೆ ಆ್ಯಕ್ಚುಲಿ ತಾತಂಗೆ ನಾವು ಯಾರ್ಯಾರು ಏನು ಅಂತ ಗೊತ್ತಿರಲಿಲ್ಲ. ಅವ್ರಿಗೆ ಒಂದು ಚಿಕ್ಕ ಚೀಟಿನಲ್ಲಿ ನಮ್ಮ ಹೆಸರುಗಳೆಲ್ಲ ಬರ್ಕೊಂಡು ಅವ್ರ ಪಾಕೆಟಲ್ಲಿ ಇಟ್ಕೋತಿದ್ರು. ಆಮೇಲೆ ನಮ್ಮ ಹೆಸರುಗಳು ಕೂಡ ಅವ್ರಿಗೆ ಅಷ್ಟು ಕ್ಲಿಯರ್ ಆಗಿ ಗೊತ್ತಿರ್ತಿರ್ಲಿಲ್ಲ. ಸೊ ಉಮ್ಮನ್ ಮಗಳನ್ನ ಕರಿಯೆ, ಪದ್ಮನ್ ಮಗಳನ್ನ ಕರಿಯೆ, ಹಿಂಗೆ ಮಾತಾಡ್ತಿದ್ರು. ಇತ್ತೀಚಿನ ದಿನಗಳಲ್ಲಿ ಮಾತ್ರ ಅವ್ರಿಗೆ ಆ್ಯಕ್ಚುಲಿ ಫ್ಯಾಮಿಲಿ ಜೊತೆ, ಮೊಮ್ಮಕ್ಳ ಜೊತೆ ಎಲ್ಲ ಟೈಮ್ಸ್ ಕೊಡೋಕ್ಕಾಗ್ತಿದೆ, ಸಮಯ ಕಳೆಯೋಕ್ಕಾಗ್ತಿದೆ. ಸೊ ಅದು ನಮಗೆ ಇಟ್ಸ್ ನೈಸ್ ನಾವು.
ಯಡಿಯೂರಪ್ಪ ಹುಟ್ಟಿ ಬೆಳೆದ ಮನೆಯನ್ನ ಇವತ್ತಿಗೆ ತೆಗೆಯಲಾಗಿದೆ. ಆ ಜಾಗದಲ್ಲಿ ಕಾಂಕ್ರೀಟ್ ಮನೆ ನಿರ್ಮಾಣವಾಗಿದೆ. ಅಲ್ಲೇ ಅವರ ಅಣ್ಣ ಮಹದೇವಪ್ಪ ಕುಟುಂಬ ವಾಸವಾಗಿದೆ. ಇಂದಿಗೂ ಯಡಿಯೂರಪ್ಪ ಊರಿಗೆ ಬಂದ್ರೆ ಬೂಕನಕೆರೆಗೆ ಬರದೇ ಇರಲಾರರು. ಅವರ ಬಾಲ್ಯದ ನಂಟನ್ನ ನೆನಪಿನ ಪುಟದಲ್ಲಿ ಉಳಿಸಿಕೊಳ್ಳಲು ಇಲ್ಲಿಯ ಹಲವು ಜಾಗಗಳನ್ನ ಸಾಕ್ಷಿಯಾಗಿಸಿಕೊಂಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಎಂಬ ಪುಟ್ಟ ಗ್ರಾಮದಲ್ಲಿ ಹುಟ್ಟಿ ನಂತರ ಶಿಕಾರಿಪುರವನ್ನೇ ರಾಜಕೀಯ ಕರ್ಮಭೂಮಿಯಾಗಿ ಮಾಡಿಕೊಂಡು ಇಡೀ ರಾಜ್ಯವೇ ಮೆಚ್ಚುವ ನಾಯಕನಾಗುವುದು ಸುಲಭದ ಮಾತಲ್ಲ. ಇಷ್ಟಕ್ಕೂ ಯಡಿಯೂರಪ್ಪ ಯಾವ ಕ್ರಿಕೆಟ್ ಟೀಮ್ ಬೆಂಬಲಿಸ್ತಾರೆ, ಅವರ ಇಷ್ಟದ ಊಟ ಏನು ಅಂತ ಮೊಮ್ಮಕ್ಕಳು ಮಗಳು ಎಲ್ಲ ಹೇಳಿದ್ದಾರೆ. ಬನ್ನಿ, ಜೀವನಯಾನ ಯಡಿಯೂರಪ್ಪ ಇವತ್ತಿನ ಸೀರೀಸ್. ಆರ್ಸಿಬಿ ಕಟ್ಟ ಫ್ಯಾನ್ ಯಡಿಯೂರಪ್ಪ. ರಾಜ್ಕುಮಾರ್ ಅಂದ್ರೆ ಬಿಎಸ್ವೈಗೆ ಪಂಚಪ್ರಾಣ. ಕುದುರೆ ಏರದವನು ವೀರನೂ ಅಲ್ಲ, ಶೂರನೂ ಅಲ್ಲ ಅಂತ ಯಡಿಯೂರಪ್ಪನವರು ಸಾಕಷ್ಟು ವೇದಿಕೆಗಳಲ್ಲಿ ಹೇಳಿದ್ದಾರೆ. ರೈತರ ಪರ ಹೋರಾಟ ಮಾಡುತ್ತಲೇ ರಾಜಕೀಯ ಎಂಬ ಕಲ್ಲು ಮುಳ್ಳಿನ ಹಾದಿ ತುಳಿಯುತ್ತಲೇ ಬಿಎಸ್ವೈ ಮೇಲೆದ್ದು ಬಂದ್ರು. ಸರ್ಕಾರಿ ಉದ್ಯೋಗವನ್ನೇ ಬಿಟ್ಟಿದ್ದ ಬಿಎಸ್ವೈ. ಯಡಿಯೂರಪ್ಪ 1965ರಲ್ಲಿ ಸರ್ಕಾರಿ ಉದ್ಯೋಗಕ್ಕೆ ಸೇರಿಕೊಂಡ್ರು. ಆದ್ರೆ ಆ ಉದ್ಯೋಗ ತ್ಯಜಿಸಿ ಶಿಕಾರಿಪುರದ ವೀರಭದ್ರ ಶಾಸ್ತ್ರಿ ಶಂಕರ್ ರೈಸ್ ಮಿಲ್ನ ಗುಮಾಸ್ತರಾಗಿ ಸೇರಿದ್ರು. ಇದೇ ಅವರ ವೈವಾಹಿಕ ಜೀವನ ಪ್ರಾರಂಭಕ್ಕೆ ಸೇತುವೆಯಾಯಿತು. 1967ರಲ್ಲಿ ರೈಸ್ ಮಿಲ್ ಮಾಲೀಕರ ಮಗಳು ಮೈತ್ರಾದೇವಿಯವರನ್ನ ವಿವಾಹವಾದ್ರು. ಅಪ್ಪಾಜಿ ಅವರು ಮೊದಲಿಗೆ ಶಿಕಾರಿಪುರದ ಮುನ್ಸಿಪಲ್ ಪ್ರೆಸಿಡೆಂಟ್ ಆದ್ರು. ಆ ಸಂದರ್ಭ ಅವರು ಎಲೆಕ್ಷನ್ ಫೇಸ್ ಮಾಡಿದ್ದಿರ್ಬೋದು. ಅದೇ ಸಮಯದಲ್ಲಿ ಅಮ್ಮ ಕೂಡ ಮುನ್ಸಿಪಲ್ ಕೌನ್ಸಿಲರ್ ಆಗಿ ಚುನಾಯಿತರಾಗಿದ್ದರು. ಅಪ್ಪಾಜಿಯವ್ರ ಪ್ರೆಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಪ್ರೆಸಿಡೆಂಟ್ ಆಗಿ ಅವ್ರು ಕೆಲಸ ಮಾಡಿದ ರೀತಿ ಇರ್ಬೋದು. ಆನಂತರ ಅವರು ಶಿವಮೊಗ್ಗ ಜಿಲ್ಲಾಧ್ಯಕ್ಷರಾದಂಥದ್ದು, ರಾಜ್ಯದ ಅಧ್ಯಕ್ಷ ಆದಂಥದ್ದು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಅವರು ಕೆಲಸ ಮಾಡಿದಂಥದ್ದು ಎಲ್ಲವನ್ನು ಹತ್ತಿರದಿಂದ ನೋಡುವಂಥ ಸೌಭಾಗ್ಯ ನನಗೆ ಯಾವಾಗಲೂ ಸಿಕ್ಕಿದೆ. ಅದಲ್ಲದೆ ಮೊದಲೆಲ್ಲ ಅಮ್ಮ ಅಪ್ಪಾಜಿ ಇಬ್ಬರು ಫಿಲಮ್ಗಳಿಗೆ ಹೋಗ್ತಾ ಇದ್ರು. ಇಷ್ಟ ಅವ್ರಿಗೆ, ಒಳ್ಳೆ ಫಿಲಮ್ ಇರಬೇಕಾದ್ರೆ ಅವ್ರಿಗೆ ಈ ತುಂಬ ಫೈಟಿಂಗ್ ಇರುವಂಥದ್ದು ಇದರದ್ದು ಅದೆಲ್ಲ ಅವ್ರಿಗೆ ಇಷ್ಟ ಆಗಲ್ಲ. ಬೆಳ್ಳಿ ಮೋಡ ಫಿಲಮ್ಗೆ ಹೋಗಿದ್ವಿ ನಾನು ಅಮ್ಮ ಅಪ್ಪಾಜಿ, ಅದು ನೆನಪಿದೆ ನನಗೆ. ಅದು ತುಂಬ ಇಷ್ಟ ಆಗಿತ್ತು ಅವ್ರಿಗೆ. ನಮ್ಮ ಯಡಿಯೂರಪ್ಪನವರಿಗೆ ಬೆಣ್ಣೆ ಹಾಕಿದ ಮಸಾಲೆ ರೊಟ್ಟಿ ಅಂದ್ರೆ ಪಂಚಪ್ರಾಣ. ಎಲ್ಲವೂ ಕ್ಲೀನ್ ಆಗಿರ್ಬೇಕು ಅನ್ನೋದು ಅವರ ರೂಢಿ. ಫುಡ್ ಅಂದರೆ ಅಪ್ಪಾಜಿ ಅವ್ರಿಗೆ ಕೆಲವು ಐಟಮ್ಸ್ ಇಷ್ಟ. ಸ್ವಲ್ಪ ದೋಸೆ, ಇಡ್ಲಿ ಈ ಥರದ ವಿಷಯಗಳು ಅವ್ರಿಗೆ ತುಂಬ ಇಷ್ಟ. ಅವ್ರಿಗೆ ಏನಿಷ್ಟ ಅದನ್ನು ಹಿತವಾಗಿ ತಗೊಳ್ಳುವಂಥ ಸ್ವಭಾವ ಇದೆ ಅಷ್ಟೇ ಅವ್ರದ್ದು. ಅದಕ್ಕೆ ಜೊತೆಲಿ ಅವರಲ್ಲಿರೋ ಈ ವಿಲ್ ಪವರ್ ಇದೆಯಲ್ಲ, ಅದು ಕೂಡ ಅವರು ಈ ರೀತಿಯಾದ ರೂಟೀನ್ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡಿದೆ ಅನಿಸುತ್ತೆ. ಯಾವಾಗಲೂ ಕೆಲಸದಲ್ಲೇ ಬೇಜಾರಾಯಿತು ಅನ್ನೋದು ಅವ್ರ ಮನಸ್ಸಿಗೆ ತಗೊಳ್ಳೋದೇ ಇಲ್ಲ ಅವರು. ಅದೇ ಅವರು ಎನರ್ಜಿಯಾಗಿ ಪರಿಣಾಮ ಆಗುತ್ತೆ. ಇನ್ನು ಅವ್ರು ಫ್ರೀ ಆಗಿದ್ರೆ ಅವ್ರಿಗೆ ಸ್ವಲ್ಪ ಮುಜುಗರ ಆಗ್ಬೋದು ಹೊರತು ಕೆಲಸದಲ್ಲಿ ತೊಡಕೊಂಡಾಗ ಹೆಚ್ಚಿನ ಆಸಕ್ತಿ ಅವ್ರಿಗೆ. ಏನೂ ಇಲ್ಲ ಅಂದರೆ ಈಗ ಕ್ರಿಕೆಟ್ ಮ್ಯಾಚ್ ಆದರೂ ನೋಡ್ತಾ ಕೂರ್ತಾರೆ ಹೊರತು ಸುಮ್ಮನೆ ಕೂರಲ್ಲ ಅವರು. UK ಹೋದ ವರ್ಷ ಓದ್ತಿದ್ದೆ. ತುಂಬ ದಿನ ಆದಮೇಲೆ ತಾತ ನನಗೆ ವಿಸಿಟ್ ಮಾಡಕ್ಕೆ ಬಂದಿದ್ರು. ಒಂದು ಸುಮ್ಮನೆ ಟ್ರಿಪ್ಗೋಸ್ಕರ ಬಂದಿದ್ರು. ಸೊ ನಾನು ಎಷ್ಟೊಂದು ದಿನ ಆದ್ಮೇಲೆ ಬಂದಿದ್ದಾರಲ್ಲ ತಾತ ಅಂತ ಹೇಳಿ ಯಾವ್ದಾದ್ರು ರೆಸ್ಟೋರೆಂಟ್ಗಳಿಗೆ ಹೋಗಬೇಕು ಮತ್ತೆ ಏನೇನು ಮಾಡಬೇಕು ಅಂತೆಲ್ಲ ಲಿಸ್ಟ್ ಮಾಡಿಕೊಂಡು ಅದಕ್ಕೆಲ್ಲ ಬುಕ್ಕಿಂಗ್ ಕೂಡ ಮಾಡಿಟ್ಟಿದ್ದೆ. ಆದರೆ ಅವ್ರು ಬಂದ್ಮೇಲೆ ಫಸ್ಟ್ ಏನು ಹೇಳಿದ್ದು ಅಂದರೆ, ಬಾರೆ ಒಂದು ಒಳ್ಳೆ ಕಡೆ MTR ಅಥವಾ ಸಾಗರ್ ಕರ್ಕೊಂಡೋಗಿ ನಂಗೆ ಒಂದು ದೋಸೆ ಕೊಡಿಸು ಅಂತ ಹೇಳಿದ್ರು. ಸೊ ದೋಸೆ ಅಂದರೆ ಅವ್ರಿಗೆ ಅಷ್ಟೊಂದು ಇಷ್ಟ. ಇಲ್ಲೂ ಅಷ್ಟೇ, ಯಾವಾಗಲೂ ಜನಾರ್ದನ್ ಹೋಟೆಲ್ಗೆ ಹೋಗಿ ದೋಸೆ ತಿಂತಾ ಇರ್ತಾರೆ. ಅಮ್ಮಂಗೆ ಒಂದೊಂದ್ಸಲ ಸಂಜೆ ಟೆನ್ಷನ್ ಆಗ್ತಿರುತ್ತೆ, ಅಯ್ಯೋ ತಾತ ಮನೇಲಿ ತಿಂಡಿ ಮಾಡಿದ್ರು ಹೋಗ್ಬಿಟ್ಟಿದಾರಲ್ಲ ಹೋಟೆಲ್ ತಿಂಡಿ ತಿನ್ನಕ್ಕೆ ಅಂತ. ಸೊ ಅದು ಒಂದು ತಾತಂಗೆ ದೋಸೆ ಅಂದ್ರೆ ತುಂಬಾ ಇಷ್ಟ. ಅವ್ರಿಗೆ ಸ್ಪೋರ್ಟ್ಸ್ ಅಂದ್ರೆ ತುಂಬಾನೇ ಇಷ್ಟ, ಅದರಲ್ಲೂ ಕ್ರಿಕೆಟ್ ಅಂದ್ರೆ ಬಹಳ ಇಷ್ಟ. ಅವ್ರು ಯಾವುದೇ ಕಾರ್ಯಕ್ರಮ ಅಲ್ಲಿ ಇದ್ರು, ಎಲ್ಲೇ ಪ್ರವಾಸ ಮಾಡ್ತಿದ್ರು, RCB ಮ್ಯಾಚ್ ಆಗಲಿ ಅಥವಾ ಇಂಡಿಯಾ ಮ್ಯಾಚ್ ಆಗಲಿ ಅದ್ರ ಸ್ಕೋರ್ ಕೇಳ್ತಾನೆ ಇರ್ತಾರೆ. ಅವ್ರೊಬ್ಬರೇ ಇದ್ದಾಗ ನಮ್ಮನ್ನೆಲ್ಲ ಕಾಲ್ ಮಾಡಿ ಮ್ಯಾಚ್ ನೋಡೋಣ ಅಂತ ಕರೀತಾರೆ. ಸೊ ಆ ಥರ ಅವ್ರಿಗೆ ಸ್ಪೋರ್ಟ್ಸ್ ಅಂದರೆ ತುಂಬಾನೇ ಇಂಟ್ರೆಸ್ಟು. ನಾನು ಚಿಕ್ಕವನಿಂದ ಬಾಸ್ಕೆಟ್ಬಾಲ್ ಆಡ್ತಾ ಬಂದಿದ್ದೀನಿ. ಸೊ ಅವ್ರು ವಿಸಿಟ್ ಮಾಡಿದಾಗೆಲ್ಲ ಬಾಸ್ಕೆಟ್ಬಾಲಲ್ಲಿ ಏನೇನು ಆಗ್ತಾ ಇರುತ್ತೆ ಅಂತ ಕೇಳ್ತಾ ಇರ್ತಾರೆ.
ಯಡಿಯೂರಪ್ಪ ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದ್ರೂ ಬೂಕನಕೆರೆ ನೆಂಟಸ್ತನ ಹೋಗಬಾರ್ದು ಅಂತ ಮಗಳನ್ನ ಬೂಕನಕೆರೆ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿಕೊಟ್ರು. ಚಿಕ್ಕವರಿದ್ದಾಗ ನಮ್ಮ ಹೆಸರುಗಳೆಲ್ಲ ಅವ್ರಿಗೆ ಆ್ಯಕ್ಚುಲಿ ತಾತಂಗೆ ನಾವು ಯಾರ್ಯಾರು ಏನು ಅಂತ ಗೊತ್ತಿರಲಿಲ್ಲ. ಅವರಿಗೆ ಒಂದು ಚಿಕ್ಕ ಚೀಟಿನಲ್ಲಿ ನಮ್ಮ ಹೆಸರುಗಳೆಲ್ಲ ಬರ್ಕೊಂಡು ಅವ್ರ ಪಾಕೆಟಲ್ಲಿ ಇಟ್ಕೋತಿದ್ರು. ಆಮೇಲೆ ನಮ್ಮ ಹೆಸರುಗಳು ಕೂಡ ಅವ್ರಿಗೆ ಅಷ್ಟು ಕ್ಲಿಯರಾಗಿ ಗೊತ್ತಿರ್ತಿರ್ಲಿಲ್ಲ. ಸೊ ಉಮ್ಮನ್ ಮಗಳನ್ನ ಕರಿಯೆ, ಪದ್ಮನ್ ಮಗಳನ್ನ ಕರಿಯೆ, ಹಿಂಗೆ ಮಾತಾಡ್ತಿದ್ರು. ಇತ್ತೀಚಿನ ದಿನಗಳಲ್ಲಿ ಮಾತ್ರ ಅವ್ರಿಗೆ ಆ್ಯಕ್ಚುಲಿ ಫ್ಯಾಮಿಲಿ ಜೊತೆ, ಮೊಮ್ಮಕ್ಳ ಜೊತೆ ಎಲ್ಲ ಟೈಮ್ಸ್ ಕೊಡೋಕ್ಕಾಗ್ತಿದೆ, ಸಮಯ ಕಳೆಯೋಕ್ಕಾಗ್ತಿದೆ. ಸೊ ಅದು ನಮಗೆ ಇಟ್ಸ್ ನೈಸ್ ನಾವು. ಯಡಿಯೂರಪ್ಪ ಹುಟ್ಟಿ ಬೆಳೆದ ಮನೆಯನ್ನ ಇವತ್ತಿಗೆ ತೆಗೆಯಲಾಗಿದೆ. ಆ ಜಾಗದಲ್ಲಿ ಕಾಂಕ್ರೀಟ್ ಮನೆ ನಿರ್ಮಾಣವಾಗಿದೆ. ಅಲ್ಲೇ ಅವರ ಅಣ್ಣ ಮಹದೇವಪ್ಪ ಕುಟುಂಬ ವಾಸವಾಗಿದೆ. ಇಂದಿಗೂ ಯಡಿಯೂರಪ್ಪ ಊರಿಗೆ ಬಂದ್ರೆ ಬೂಕನಕೆರೆಗೆ ಬರದೇ ಇರಲಾರರು. ಅವರ ಬಾಲ್ಯದ ನಂಟನ್ನ ನೆನಪಿನ ಪುಟದಲ್ಲಿ ಉಳಿಸಿಕೊಳ್ಳಲು ಇಲ್ಲಿಯ ಹಲವು ಜಾಗಗಳನ್ನ ಸಾಕ್ಷಿಯಾಗಿಸಿಕೊಂಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.